ನಮಸ್ಕಾರ. ಇವತ್ತಿನ ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ 11ನೇ ಕಂತು ಮತ್ತೆ 12ನೇ ಕಂತು ಇನ್ನ ಬಂದಿಲ್ಲ ಅಂತ ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಹೌದು, ಸೊ ಇನ್ನೊಂದು ಧಮಾಕದ ಜೊತೆ ಬಂದಿದ್ದೀನಿ ಅಂತ ಹೇಳ್ಬೋದು. ಇನ್ನ 11, 12 ಕಂತು ಬಂದಿಲ್ಲ, ಆದ್ರೆ ಒಟ್ಟಿಗೆ 13ನೇ ಕಂತನ್ನು ಸೇರಿಸಿ ಅವರು ನಿಮ್ಗೆ ಹಣನ ಕೊಡ್ತಾರಂತೆ. ಒಟ್ಟಿಗೆ ಅಂತಂದ್ರೆ ಇವಾಗಲೇ 4,000 ಪೆಂಡಿಂಗ್ ಇದೆ, ಅದ್ರ ಜೊತೆ ಇನ್ನ 2,000ನ ಸೇರಿಸಿ ಕೊಡ್ತಾರೆ. ಯಾಕಂತಂದ್ರೆ 13ನೇ ಕಂತು ಕೂಡ ಬಂದೇ ಬಿಡ್ತು, ಇನ್ನ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ನಿಮ್ಮ ಖಾತೆಗೆ ಜಮೆ ಆಗಿಲ್ಲ. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇಂಟರ್ವ್ಯೂ ಅಲ್ಲಿ ಹೇಳಿರೋದು ಏನಪ್ಪಾ ಅಂತಂದ್ರೆ 11, 12ನೇ ಕಂತು ಹಣ ಯಾರಿಗೆ ಜಮೆ ಆಗಿಲ್ಲ ಅವ್ರಿಗೆ ಒಟ್ಟಿಗೆ 13ನೇ ಕಂತನ್ನು ಸೇರಿಸಿ ನಾವು ಕೊಡ್ತೀವಿ, ಬಿಡಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಾರೆ. ಸೊ ಇಂಟರ್ವ್ಯೂ ಅಲ್ಲಿ ಸಾಕಷ್ಟು ಜನ ಮೀಡಿಯಾದವ್ರು ಕೇಳಿದ್ದಾರೆ, ಮೇಡಮ್ ಗೃಹಲಕ್ಷ್ಮಿ ಹಣ ಎಲ್ಲಿ, ಗೃಹಲಕ್ಷ್ಮಿ ಹಣ ಎಲ್ಲಿ, ಏನಕ್ಕೆ ಬರ್ತಾ ಇಲ್ಲ, ಎಷ್ಟು ಅಂತ ಕಾಯ್ಬೇಕು ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಅಂತ. ಸೊ ಅವ್ರು ಹೇಳ್ತಾ ಇರೋದು ಏನಪ್ಪಾ ಅಂತ ಅಂದ್ರೆ 11ನೇ ಕಂತಿನ ಹಣ ಆಲ್ಮೋಸ್ಟ್ ಒಂದಷ್ಟು ಜನಕ್ಕೆ ಹೋಗಿದೆ, ಬೈ ಮಿಸ್ ಆಗೋಗಿದ್ದು ಇಲ್ಲ ಅವರ ಲಕ್ ಏನು ಅಂತ ಗೊತ್ತಿಲ್ಲ. ಬಟ್ 12ನೇ ಕಂತು ಹೋಗೋದಕ್ಕೆನ ಟೈಮ್ ಆಗುತ್ತೆ. ಸೊ 11, 12 ಎರಡೂ ಹೋಗಿಲ್ಲ ಅಂತಂದ್ರೆ ಒಟ್ಟಿಗೆ ನಾವು 13ನೇ ಕಂತನ್ನು ಸೇರಿಸಿ 6,000 ರೂಪಾಯಿ ಹಣನ ಅವರ ಖಾತೆಗೆ ಜಮೆ ಮಾಡ್ತೀವಿ ಬಿಡಿ ಅಂತ ಹೇಳಿದ್ರು. ಸೊ ಏನಕ್ಕೆ ಇಷ್ಟೊಂದು ಡಿಲೇ, ಏನಕ್ಕೆ ತಿಂಗಳ ಹಣ ಆಗ್ತಿದ್ದವ್ರು ಇವಾಗ ಏನಕ್ಕೆ ಈ ತರ ಮಾಡ್ತಾ ಇದ್ದೀರಾ, ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ಬಿಟ್ಟು ಇವಾಗ ಯಾಕೆ ಮಾತನ್ನ ತಪ್ತಾ ಇದ್ದೀರಾ ಅಂತ ತುಂಬಾ ಜನ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ಅವರು ಏನ್ ಆನ್ಸರ್ ಮಾಡಿದ್ದಾರೆ ಅಂತಂದ್ರೆ, ತಿಂಗಳಿಗೆ ನಾವು 30,000 ಕೋಟಿ ಹಣವನ್ನ ಬ್ಯಾಂಕಿಗೆ ನಾವು ಹಾಕ್ತಿವಿ. ಸೊ ಅಲ್ಲಿಂದ ಎಲ್ಲಾ ಕಡೆ ಸ್ಪ್ರೆಡ್ ಆಗೋದಕ್ಕೆ 15ರಿಂದ 20 ದಿನನೇ ತಗೋಬಿಡುತ್ತೆ. ಅಂದ್ರೆ ಒಂದು ತಿಂಗಳಿನ ಹಣ ಎಲ್ಲಾ ಕಡೆ ಸ್ಪ್ರೆಡ್ ಆಗೋದಕ್ಕೆ 15ರಿಂದ 20 ದಿನ ತಗೊಳುತ್ತೆ ಅಂತ ಅಂದ್ರೆ ಅಷ್ಟರಲ್ಲಿ ನೆಕ್ಸ್ಟ್ ತಿಂಗಳದ್ದು ಬಂದ್ಬಿಟ್ಟಿರುತ್ತೆ. ಇವಾಗ ಎಕ್ಸಾಂಪಲ್ 11ನೇ ಕಂತಿನ ಹಣನ ನಾವು ಇವಾಗ ಹಾಕಿರ್ತೀವಿ ಅಂತಂದ್ರೆ ಅದು ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಅದ್ರ ಪ್ರೊಸೀಜರ್ನ ಮುಗಿಸಿ ತಲುಪೋ ಅಷ್ಟರಲ್ಲಿ ನೆಕ್ಸ್ಟ್ ಕಂತೆ ಬಂದ್ಬಿಟ್ಟಿರುತ್ತೆ. ಸೊ ಸಮ್ ಟೆಕ್ನಿಕಲ್ ಇಶ್ಯೂಸ್, ಒಂದಷ್ಟು ಇಶ್ಯೂಸ್ಗಳಿಂದ ಇನ್ನ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬಂದಿಲ್ಲ. ಅದು ಏನೋ ಬಂದ್ಬಿಡ್ತು, ಒಟ್ಟಿಗೆನೆ 2 months ಹಾಕ್ಬಿಟ್ಟಿದ್ವಿ, ಅವಾಗ ಯಾರು ಕೇಳೋಕ್ ಬರ್ಲಿಲ್ಲ ನಮ್ಗೆ. ಬಟ್ ಇವಾಗ 11, 12 ಬರ್ಲಿಲ್ಲ ಅಂತಂದ್ರೆ ಒಟ್ಟಿಗೆನೆ ನಾವು 13ನೇ ಕಂತನ್ನು ಸೇರಿ ಟೋಟಲ್ 6,000 ನಿಮ್ ಖಾತೆಗೆ ಹಾಕ್ತಿವಿ ಅಂತ ಹೇಳಿದ್ದಾರೆ. ಸೊ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್, ಸಾಕಷ್ಟು ಜನಕ್ಕೆ 11ನೇ ಕಂತಿನ ಹಣ ಹೋಗಿದೆ, ಇನ್ ಸಾಕಷ್ಟು ಜನಕ್ಕೆ ಹೋಗಿಲ್ಲ. ನಾವೇನ್ ಮಾಡಿದೀವಿ, ನಮ್ಗೆ ಯಾಕೆ ಬಂದಿಲ್ಲ ಅನ್ನೋದು ಒಂದು ಕನ್ಫ್ಯೂಷನ್ ಆದ್ರೆ 12ನೇ ಕಂತು ಯಾವಾಗ ಬರುತ್ತೆ ಅನ್ನೋದು ಒಂದು ಚಿಂತೆ. ಇನ್ನ 11, 12 ಎರಡೂ ಬಂದಿಲ್ಲ ಅನ್ನೋರ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿರೋದು ಒಟ್ಟಿಗೆ 3 ಕಂತನ್ನು ಸೇರಿಸಿ ನಾವು 6,000 ದುಡ್ಡನ್ನ ಹಾಕ್ತಿವಿ ಅಂತ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಕರೆಕ್ಟ್ ಆಗಿ ಬರ್ತಾನೆ ಇಲ್ಲ, ಇನ್ನ ಅದ್ರಲ್ಲೂ 3 ಸಲ ಸೇರ್ಸಿ ಹಾಕ್ತಿವಿ ಅಂತಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಅಂತ ಅನ್ಸಿದ್ರೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಬೈ ಬಾಯ್.